ಏನೇ ಅವರಿಗೆ ಸೌಲಭ್ಯ ಇದ್ರೂ ಈ ಥರದ ಆ್ಯಕ್ಟಿವಿಟೀಸಲ್ಲಿ ಭಾಳ ಖುಷಿಯಾಗಿರ್ತಾರೆ. ಅವರೆಲ್ಲರೂ ಒಂದು ಒಳ್ಳೆ ಟೂರ್ನಿಮೆಂಟ್ನ ಮಾಡಬೇಕು ಅಂತೇಳಿ ಶಾಸಕರು ನಮ್ಮ ನಯೀಮ್ ನೇತೃತ್ವದಲ್ಲಿ ಮಾಡಿಸ್ತಾ ಇದ್ದಾರೆ. ಶುಭ ಹಾರೈಸಿ ಇನಾಗ್ರೇಟ್ ಮಾಡಿದ್ದೀವಿ. ಬೈಕ್ ಕ್ರೇಜ್ ಇದ್ದ ಬೈಕೇ ಇನ್ನೂ ತೊಗೊಟ್ಟಿರಲಿಲ್ಲ. ನಮಗೆ ನಾವು ಓದಬೇಕಾದ್ರೆ ನಮಗೆ ಬೈಕೇ ತೊಗೊಟ್ಟಿರಲಿಲ್ಲ. ನಾವು ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೈಕ್ ತೊಗೊಂಡಿದ್ದು. ಆಗಿನ ಕಾಲ ಬೇರೆ. ಈಗ ಮಕ್ಕಳಿಗೆಲ್ಲ ಪ್ರೈಮರಿ ಸ್ಕೂಲ್ ಮುಗಿತಿದ್ದಂಗೆ ಬೈಕು ಕಾರು ಎಲ್ಲ ಸಿಗ್ತವೆ. ಅವತ್ತು ನಮಗೆಲ್ಲ ಆ ಥರದ ವ್ಯವಸ್ಥೆ ಇರಲಿವಲ್ಲಪ್ಪ. ಆಸೆ ಇತ್ತು, ಬಟ್ ಆದರೆ ಪರಿಸ್ಥಿತಿ ಆಗಿರಲಿಲ್ಲ. ಖುಷಿ ಆಗುತ್ತೆ ಆ ಟೈಮ್ನಲ್ಲಿ ಹುಡುಗರಿಗೆ ಈ ಥರದ್ದೆಲ್ಲ ಅರೇಂಜ್ಮೆಂಟ್ಸ್ ನೋಡಿದಾಗ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನೆನ್ನೆ ಆಗಿದೆ, ಮೊನ್ನೆ ಆಗುತ್ತೆ, ತೊಂದರೆ ಇಲ್ಲ. ನಮ್ಗೆ ಕಳೆದ ಬಾರಿನೂ ನಮಗೆ ನಮ್ಮ ಇಲಾಖೆಯಲ್ಲಿ ಏನೆಲ್ಲ ಹೊಸ ಕಾರ್ಯಕ್ರಮಗಳಿಗೆ ಉತ್ತೇಜನ ಕೊಟ್ಟಿದ್ದಾರೆ, ಈ ಸಲಿನೂ ಕೊಡ್ತಾರೆ. ಇದು ಗೊತ್ತಿರೋ ವಿಚಾರ, ವಿಶೇಷ ಏನಿಲ್ಲ. ಒಂದೇ ಇಂಡಿಯಾ ಒಕ್ಕೂಟ ಜೊತೆಲಿ ಹೋಗಿದ್ದಿದ್ರೆ BJPಗೆ ಅವಕಾಶ ಸಿಗ್ತಿರ್ಲಿಲ್ಲ. ಕೇಜ್ರಿವಾಲ್ ಅವರು ಸ್ವಲ್ಪ ದುಡುಕಿ ನಿರ್ಧಾರದಿಂದ ಈ ತೀರ್ಮಾನ ಆಗಿದೆ ಅಷ್ಟೆ. ಈಗ ನಮಗೆ ಹಲವಾರು ಕಾರಣದಿಂದ ನಮ್ಗೆ ಹಿನ್ನಡೆ ಇದೆ. ನಾವು ಆಡಳಿತಕ್ಕೆ ಬರ್ತೀವಿ ಅಂತ ಯಾವಾಗಲೂ ಹೇಳಿರಲಿಲ್ಲ. ಬಟ್ ಆದರೆ ಕೇಜ್ರಿವಾಲ ಮತ್ತು ನಮ್ಮ ಸಪ್ರೇಟ್ ಆದದ್ರಿಂದ ಇವತ್ತು BJPಗೆ ಲಾಭ ಆಗಿತ್ತು. ಕ್ಯಾಬಿನೆಟ್ ರೀಶಫಲ್ ಸುದ್ದಿ ಆಗ್ತಿತ್ತು. ಈಗ ನೀವು ನಿಗಮ ಮಂಡಳಿ ಕೊಟ್ಟು ಸಮಾಧಾನ ಮಾಡಿದ್ರ ಅಂತ ಆಕಾಂಕ್ಷಿಗಳಿಗೆ? ಆ ಥರ ಏನಿಲ್ಲ. ಇದ್ರ ಪಾಡಗಿದ್ದು ಮುಂದೆ ಅವ್ರಿಗೆ ಇನ್ನೂ ಅದ್ರ ಬಗ್ಗೆ ಅವಕಾಶಗಳು ಮುಂದೆ ಬಂದಾಗ ಮಾಡೋಣ ಅಂತ ಹೇಳಿದ್ದಾರೆ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಸೊ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಪೊಲ್ಯೂಷನ್ ಚೇರ್ಮನು ಒಂದು ಒಳ್ಳೆ ಕೆಲಸ, ಇಡೀ ರಾಜ್ಯ ವ್ಯಾಪ್ತಿ ಇರ್ತದೆ, ತುಂಬ ಕೆಲಸ ಮಾಡೋವಂತಿದೆ. ಅವನು ಇಂಜಿನಿಯರ್ ಇದರಿಂದ ಬುದ್ಧಿವಂತರಿದ್ದಾರೆ ನರೇಂದ್ರ ಸ್ವಾಮಿಯವರು. ಬಹುಶಃ ನಿರೀಕ್ಷೆ ಮಾಡ್ಬೋದು, ಒಳ್ಳೆ ಕೆಲಸ ಮಾಡ್ತಾರೆ. ಆಮೇಲೆ ಸರ್, ಮಂಡ್ಯ ಬಿಮ್ಸ್ ಆಸ್ಪತ್ರೆಗೆ ನೀವಾಗ್ಬೋದು, ಶಾಸಕರಾಗ್ಬೋದು, ಅಧಿಕಾರಿಗಳಾಗ್ಬೋದು ಎಲ್ಲರೂ ಭೇಟಿ ಕೊಟ್ರೆ ಆದ್ರೂ ಕೂಡ ಅಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಸರ್. ಇದೀಗ ಬ್ಲಾಕ್ ಮಾಡಿದ್ದಾರೆ ಸರ್. ತುಂಬ ಸಮಸ್ಯೆ ಇದೆ. ಸದ್ಯದಲ್ಲೇ ನಾನು ಮಂತ್ರಿಗಳನ್ನ ಇಬ್ಬರು ಸೇರಿ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ. ನಮ್ಮ DC ಅವ್ರಿಗೆ ಅಲ್ಲೆಲ್ಲ ಏನೇನು ಪ್ರಾಬ್ಲಮ್ ಇದೆ ಅಂತ ಪಟ್ಟಿ ಮಾಡಿಸಿದ್ದೀನಿ. ಸೊ ಈ ತಿಂಗಳೊಳಗಡೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿ ಜೊತೆ ನಾನು ಶಾಸಕರೆಲ್ಲ ಒಂದು ಮೀಟಿಂಗ್ ಮಾಡ್ತೀನಿ. ಪೂರ್ಣ ಪ್ರಮಾಣದ ಸಮಸ್ಯೆ ಇದೆ, ಮೇಜರ್ ಸರ್ಜರಿ ಆಗಬೇಕು. ಅದನ್ನ ಮೀಟಿಂಗ್ ಮಾಡಿ ಅಲ್ಲಿ ಕೂತ್ಕೊಂಡಾಗ ತೀರ್ಮಾನ ಮಾಡ್ತೀವಿ. ಇಲ್ಲಿ ಹೇಳೋದು ನಾನು ಹೇಳ್ತಲ್ಲ ಗುರು, ತುಂಬ ಸಮಸ್ಯೆ ಇದೆ, ಅದನ್ನು ಸರಿಪಡಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.